ನಮಸ್ಕಾರ ಗೆಳೆಯರೆ. 1947ರ ಭಾರತ ಸರ್ಕಾರದ ಕಾಯ್ದೆಯ ಮಹತ್ವ ಏನು, ಆ ಕಾಯ್ದೆಯ ಪರಿಣಾಮಗಳೇನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಲು ನೀವು ಇಚ್ಛಿಸಿದರೆ ಈ ವಿಡಿಯೋ ನಿಮಗಾಗಿ. ಯಾವುದು 1947ರ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್, ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಲು ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಫಸ್ಟಿಗೆ ಈ 1947ರ ಕಾಯ್ದೆಯನ್ನು ಯಾಕೆ ತೊಗೊಂಬರ್ಬೇಕಾಯ್ತು ಅಂತ ಕ್ವಶನ್ ಕೇಳಿದರೆ, ಈಗಾಗಲೇ ನಾವು ಮೌಂಟ್ ಬ್ಯಾಟನ್ ಯೋಜನೆಗಳನ್ನು ಅಧ್ಯಯನ ಮಾಡಿದ್ದೀವಿ. ಆ ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನು ಭಾರತದ ನಾಯಕರ ಮುಂದೆ ಇಟ್ಟಿದ್ದರು. ಆ ಪ್ರಸ್ತಾವನೆಗಳಲ್ಲಿ ಭಾರತಕ್ಕೆ ಸ್ವತಂತ್ರ ನೀಡುವುದು ಕೂಡ ಆಗಿತ್ತು. ಅದು ಭಾರತವನ್ನು ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಪಾಕಿಸ್ತಾನ, ಇನ್ನೊಂದು ಇಂಡಿಯಾ ಎಂಬ ಎರಡು ಸ್ವತಂತ್ರ ದೇಶಗಳನ್ನು ಸ್ಥಾಪಿಸುವ ಬಗ್ಗೆ ಪ್ರಸ್ತಾವನೆಯನ್ನು ನೀಡಿದರು. ಹೌದಾ, ಸ್ವತಂತ್ರ ದೇಶಗಳನ್ನು ನೀಡಿದ ನಂತರ ಅದಕ್ಕೆ ಅಧಿಕಾರದ ಹಸ್ತಾಂತರ ಮಾಡಬೇಕಲ್ಲ. ಅಧಿಕಾರದ ಹಸ್ತಾಂತರ ಯಾವುದೇ ಯೋಜನೆಗಳ ಮುಖಾಂತರ ಆಗೋದಿಲ್ಲ, ಅದು ಕಾಯ್ದೆಗಳ ಮೂಲಕ ಮಾತ್ರ ಅಧಿಕಾರದ ಹಸ್ತಾಂತರ ಆಗಬೇಕು. ಅದರ ಸಲುವಾಗಿ ಈ ಭಾರತ ಸರ್ಕಾರದ ಕಾಯ್ದೆಯನ್ನು 1947ರ ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದರು. ಯಾಕೆ ಜಾರಿಗೆ ತೊಗೊಂಬಂದರು ಅಂತಂದರೆ, ಅದು ಔಪಚಾರಿಕವಾಗಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ನೀಡುವುದು ಮತ್ತು ಬ್ರಿಟಿಷ್ ಸಾರ್ವಭೌಮತ್ವವನ್ನು ಕೊನೆಗಾಣಿಸುವುದು ಇವೆರಡು ಉದ್ದೇಶಗಳನ್ನು ಇಟ್ಟುಕೊಂಡು ಅವ್ರು ಏನು ಮಾಡಿದ್ರು ಅಂತಂದರೆ ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದರು. ಈ ಭಾರತ ಸರ್ಕಾರದ ಕಾಯ್ದೆ ಜಾರಿಗೆ ಬಂದ ನಂತರ ಅದರಲ್ಲಿ ಇನ್ನೂ ಒಂದು ಪ್ರಸ್ತಾವನೆಯನ್ನು ಆ್ಯಡ್ ಮಾಡಿದ್ರು. ಏನಪ್ಪ ಅಂತಂದ್ರೆ, ಸ್ವತಂತ್ರ ಶಾಸನ ಸಭೆಗಳನ್ನು ಸ್ಥಾಪಿಸುವುದರ ಬಗ್ಗೆ ಈ ಕಾಯ್ದೆ ಹೇಳ್ತಿತ್ತು. ಸ್ವತಂತ್ರ ಶಾಸನ ಸಭೆಗಳು ಅಂದರೆ ನಿಮ್ಮ ಪಾರ್ಲಿಮೆಂಟನ್ನು ನೀವೇ ರಚನೆ ಮಾಡ್ಕೋರಿ ಅನ್ನೋದ್ರ ಬಗ್ಗೆನೂ ಕೂಡ ಈ ಕಾಯ್ದೆ ಹೇಳ್ತಿತ್ತು. ಯಾವುದ್ರ ಸಲುವಾಗಿ? ಔಪಚಾರಿಕವಾಗಿ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಸ್ವತಂತ್ರ ನೀಡುವುದು ಮತ್ತು ಅವುಗಳಿಗೆ ಸಾರ್ವಭೌಮತ್ವವನ್ನು ಕೊಡುವುದು. ಅಂದರೆ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ, ಸಂಪೂರ್ಣ ಸ್ವತಂತ್ರವನ್ನು ಕೊಡುವ ಸಲುವಾಗಿ ಈ ಕಾಯ್ದೆ ಜಾರಿಗೆ ಬಂತು. ಜೊತೆಗೆ ಅಧಿಕಾರದ ಹಸ್ತಾಂತರ, ಇವೆರಡು ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ 1947ರಲ್ಲಿ ಜಾರಿಗೆ ಬಂತು. ಹಾಗಾದರೆ ಈ ಕಾಯ್ದೆಯ ಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ, ಒಂದನೇ ಲಕ್ಷಣ ಏನಪ್ಪ ಅಂತಂದರೆ ಎರಡು ಹೊಸ ದೇಶಗಳ ನಿರ್ಮಾಣ. ಈ ಕಾಯ್ದೆಯ ಮೊದಲನೇ ಲಕ್ಷಣ ಏನಪ್ಪ ಅಂತಂದರೆ ಎರಡು ಹೊಸ ದೇಶಗಳ ನಿರ್ಮಾಣ ಜೊತೆಗೆ ಒಳಾಡಳಿತ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಸ್ವಾಯತ್ತತೆಯನ್ನು ನೀಡೋದು, ಆಟೋನಮಸ್ ಸ್ಟೇಟಸನ್ನು ನೀಡೋದು. ಒಳಾಡಳಿತ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫಾರಿನ್ ಪಾಲಿಸಿ, ವಿದೇಶ ನೀತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಅಧಿಕಾರ ನೀಡುವುದರ ಬಗ್ಗೆ ಹೇಳ್ತೈತಿ. ಎರಡು ದೇಶಗಳ ನಿರ್ಮಾಣ, ಒಳಾಡಳಿತ ಅಂತಂದರೆ ಇಂಟರ್ನಲ್ ಅಫೇರ್ಸು, ಆಮೇಲೆ ವಿದೇಶ ನೀತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಆಟೋನಮಸನ್ನು ನೀಡೋದಾಗಿತ್ತು. ಅಂದರೆ ಇಲ್ಲಿ ತನಕ ಬಂದಿರತಕ್ಕಂಥ ಬ್ರಿಟಿಷ್ ಕಾಯ್ದೆಗಳು ಏನು ಹೇಳ್ತಿದ್ವು ಅಂತಂದರೆ, ನಾವು ನಿಮಗೆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ, ಆಮೇಲೆ ಫಾರಿನ್ ಪಾಲಿಸಿ ಮತ್ತು ಮಿಲಿಟ್ರಿ ಅಫೇರ್ಸನ್ನು ನಾವೇ ಇಟ್ಕೊತೀವಿ. ಇದೆಲ್ಲಿ ಕ್ರಿಪ್ಸ್ ಆಯೋಗದಲ್ಲಿ ಈ ರೀತಿ ಹೇಳಿದರು. ಆದರೆ ಈ ಕಾಯ್ದೆ ಏನು ಹೇಳ್ತೈತಿ ಅಂತಂದರೆ, ಎಲ್ಲನೂ ನಿಮ್ಗೆ ಕೊಡ್ತೀವಿ, ಡೊಮಿನಿಯನ್ ಸ್ಟೇಟಸ್ಸು ಇದ್ರ ಪ್ರಶ್ನೆನೇ ಬರೋದಿಲ್ಲ, ಸಂಪೂರ್ಣ ಜವಾಬ್ದಾರಿಯನ್ನು ನಿಮಗೆ ಕೊಡ್ತೀವಿ, ಆಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಫಾರಿನ್ ಪಾಲಿಸಿಯನ್ನು ನೀವು ಹೊಂದಬೇಕು, ಜೊತೆಗೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಧಿಕಾರ ನಿಮ್ಮದೇ ಆಗಿರುತ್ತದೆ ಅಂತೇಳಿ ಹೇಳ್ರು. ಅದು ಒಂದನೇ ಲಕ್ಷಣ. ಇನ್ನು ಎರಡನೇದ್ದು, ಭಾರತದ ಮೇಲಿನ ಬ್ರಿಟಿಷ್ ಸಾರ್ವಭೌಮತ್ವದ ರದ್ದತಿ. ಪ್ಯಾರಾಮೌಂಟಸಿ ಆಫ್ ದಿ ಬ್ರಿಟಿಷ್ ಈಸ್ ಡಿನೈಡ್ ಆರ್ ರಿಕಾಲ್ಡ್ ಅಂತ. ಅಂದರೆ ಪ್ಯಾರಾಮೌಂಟಸಿ, ಸಾರ್ವಭೌಮತ್ವವನ್ನು ಅವ್ರು ಏನು ಮಾಡಿದ್ರು ಅಂತಂದರೆ ಹಿಂತಕೊಂಡ್ರು. ಸಾರ್ವಭೌಮತ್ವದ ರದ್ದತಿ ಅಂದರೆ ಭಾರತದ ಇಂಟರ್ನಲ್ ಅಫೇರ್ಸು ಮತ್ತು ಫಾರಿನ್ ಪಾಲಿಸಿ ಒಳಗೆ ಯಾವುದೇ ಹಸ್ತಕ್ಷೇಪ ಮಾಡುವಂತಿಲ್ಲ ಯಾರು ಬ್ರಿಟಿಷರು. ಈ ಆಧಾರವನ್ನು ಯಾವುದು 1947ರ ಭಾರತ ಸರ್ಕಾರದ ಕಾಯ್ದೆ ಹೇಳ್ತೈತಿ. ಏನಂತೇಳಿ, ಭಾರತದ ಮೇಲೆ ಯಾವುದೇ ಸಾರ್ವಭೌಮತ್ವ ಬ್ರಿಟಿಷರದ್ದು ಇರೋದೇ ಇಲ್ಲ. ಆಮೇಲೆ ಮೂರನೇದ್ದು, ಶಾಸನಗಳನ್ನು ರೂಪಿಸುವ ಮತ್ತು ರದ್ದುಗೊಳಿಸುವ ಅಧಿಕಾರದ ನೀಡಿಕೆ.
ಸಾರ್ವಭೌಮತ್ವವನ್ನು ರದ್ದು ಮಾಡಿದ ನಂತರ ಇನ್ನು ಶಾಸನಗಳು ರೂಪಿಸುವ ಅಧಿಕಾರ ಬ್ರಿಟಿಷರಿಗೆ ಎಲ್ಲಿ ಸಿಗ್ತೈತಿ. ಹೀಗಾಗಿ ಅವರು ಈ ಪಾಲಿಸಿ ಒಳಗೆ ಏನು ಮಾಡಿದ್ರು ಅಂತಂದರೆ ಶಾಸನಗಳನ್ನು ರೂಪಿಸುವುದನ್ನು ಕೂಡ ಭಾರತಕ್ಕೆ ಕೊಟ್ಟಿವಿ ಅಂತೇಳಿ ಬರೆದರು. ಶಾಸನಗಳನ್ನು ರೂಪಿಸುವ ರದ್ದುಗೊಳಿಸುವ ಅಧಿಕಾರ ಈ ಕಾಯ್ದೆಯೊಳಗೆ ಕೊಟ್ಟರು. ಇನ್ನು ನಾಲ್ಕನೇದು ಏನಪ್ಪ ಅಂತಂದ್ರೆ ರಾಜ್ಯ ಸತ್ತೆಗಳು. ಅಂದರೆ ಮೊದಲು ರಾಜರ ಆಡಳಿತ ಇರ್ತಕ್ಕಂಥ ಕೆಲವೊಂದಿಷ್ಟು ರಾಜ್ಯಗಳಿದ್ದು, ರಾಜರ ಆಡಳಿತ ಇರುವ ರಾಜ್ಯಗಳು, ಇದನ್ನು ರಾಜ್ಯ ಸತ್ತೆಗಳು ಅಂತ ಕರೀತಾರೆ. ಇವರಿಗೆ ಒಂದು ಆಪ್ಷನನ್ನು ಕೊಟ್ಟರು, ಆಯ್ಕೆಯನ್ನು ಕೊಟ್ಟರು. ಏನಪ್ಪ ಅಂತಂದರೆ ನೀವು ಭಾರತವನ್ನಾದರೂ ಸೇರಬಹುದು, ಅಥವಾ ಪಾಕಿಸ್ತಾನವನ್ನಾದರೂ ಸೇರಬಹುದು, ಅಥವಾ ನೀವು ಸ್ವತಂತ್ರವಾಗಿ ಇರಕ್ಕೆ ಬಯಸಿದರೆ ಸ್ವತಂತ್ರವಾಗಿ ಇರಬಹುದು. ಈ ರೀತಿ ಆಯ್ಕೆಯನ್ನು ಕೊಟ್ಟರು. ಒಂದು ವೇಳೆ ಇವರೇನಾದರೂ ಸ್ವತಂತ್ರವಾಗಿ ಇರ್ತೀವಿ ಅಂತೇಳಿ ಅಂದಿದ್ರು, ಅಥವಾ ವಲ್ಲಭಾಯಿ ಪಟೇಲರು ಏನಾದರೂ ರಾಷ್ಟ್ರದ ಏಕೀಕರಣವನ್ನು ಮಾಡದೇ ಇದ್ದರೆ ಏನಾಕಿತ್ತು ಅಂತಂದರೆ, ನಾವು ಮಹಾರಾಷ್ಟ್ರಕ್ಕೆ ಹೋಗಬೇಕಾದ್ರೆ ವೀಸಾ ಬೇಕಾಗ್ತಿತ್ತು, ಆಂಧ್ರದವ್ರು ಕರ್ನಾಟಕಕ್ಕೆ ಬೇಕಾಗಿದ್ರೆ ಅವ್ರಿಗೆ ವೀಸಾ ಬೇಕಾಗಿತ್ತು. ಒಂದು ಹೆಂಗೆ ಕಾಮಿಡಿ ಆಗಿತ್ತು ಅಂತಂದರೆ, ನಾವೇನಾದರೂ ಡೆಲ್ಲಿಗೆ ಹೋಗಬೇಕಾಗಿತ್ತು ಅಂತಂದರೆ ನಾವು ಮಹಾರಾಷ್ಟ್ರದ ವೀಸಾ ತೊಗೊಂಡು, ಆಮೇಲೆ ಮಧ್ಯಪ್ರದೇಶದ ವೀಸಾ ತೊಗೊಂಡು, ಆಮೇಲೆ ಡೆಲ್ಲಿ ಒಳಗೆ ಎಷ್ಟು ದಿನ ಇರ್ತೀವಿ ಅಂತೇಳಿ ಹೇಳಿ ಅಲ್ಲಿ ಇದ್ದು ಆಮೇಲೆ ವಾಪಸ್ ಬರಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಭಾರತವನ್ನು ಏಕೀಕರಣ ಮಾಡಿದ ಶ್ರೇಯ ವಲ್ಲಭಾಯಿ ಪಟೇಲ್ ಅವರಿಗೆ ಸೇರ್ತೈತಿ. ಈ ರೀತಿ ತುಂಡಾಗಿರ್ತಕ್ಕಂಥ ದೇಶಗಳನ್ನು ಮಾಡೋ ಹುನ್ನಾರವನ್ನು ನಷ್ಟಗೊಳಿಸಿದರು ಯಾರು? ವಲ್ಲಭಾಯಿ ಪಟೇಲರು. ಈ ಪಿಕ್ಚರ್ಸ್ ಅದರಲ್ಲಿತ್ತು. ರಾಜ್ಯ ಸತ್ತೆಗಳು ಅಂದರೆ ಮೈಸೂರು ಸಂಸ್ಥಾನಕ್ಕೆ ನಾವು ಈಗಿನ ಮೈಸೂರಿಗೆ ಹೋಗಬೇಕಾದ್ರೆ ನಮಗೆ ವೀಸಾ ಬೇಕಾಗ್ತಿತ್ತು. ಎಲ್ಲರೂ ಸ್ವತಂತ್ರವಾಗಿ ಮೈಸೂರು ಮಹಾರಾಜರು ಸ್ವತಂತ್ರವಾಗಿ ಇರ್ತೀನಿ ಅಂದಿದ್ರು. ಅಂದರೆ ಅಲ್ಲಿ ಮೈಸೂರು ಕಾಂಗ್ರೆಸ್ದವರು ಹೋರಾಟ ಮಾಡಿ ಆಮೇಲೆ ಅದು ಭಾರತದೊಳಗೆ ವಿಲೀನ ಆಯಿತು, ಆ ಮಾತು ಬೇರೆ. ಆದರೆ ಒಂದು ವೇಳೆ ಅವರು ಏನಾದರೂ ಇದ್ದಿರ್ತಕ್ಕಂಥ ರಾಜ್ಯ ಸಂಸ್ಥಾನಗಳು 500ಕ್ಕೂ ಹೆಚ್ಚಿನ ರಾಜ್ಯ ಸಂಸ್ಥಾನಗಳು ಏನಾದರೂ ಸ್ವತಂತ್ರವಾಗಿ ಇರ್ತಿದ್ವು ಅಂತಂದರೆ ಅವು 500 ದೇಶಗಳು ಬೇರೆನೇ ಆಗಿರ್ತಿದ್ವು. 500 ದೇಶಗಳು ಬೇರೆನೇ ಆಗಿರ್ತಿದ್ವು. ಪರಿಸ್ಥಿತಿ ಹೆಂಗಾಕಿತ್ತು ಅಂತೇಳಿ ಸ್ವಲ್ಪ ಊಹೆ ಮಾಡಿದರೆ ನಮಗೆ ಗೊತ್ತಾಗ್ಬಿಡ್ತೈತಿ. ಚಿತ್ರಣ ಭಾಳ ಸ್ಪಷ್ಟವಾಗಿ ಕಂಡು ಬರ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಛಿದ್ರವಾದ ದೇಶವನ್ನು ನಾವೇನಾದರೂ ನೋಡದೇ ಇರುವ ಪರಿಸ್ಥಿತಿ ಬಂದಿದೆ ಅಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಯಾರಪ್ಪ ಅಂತಾರೆ? ವಲ್ಲಭಾಯಿ ಪಟೇಲರು. ಅವರಿಗೆ ಎಷ್ಟು ಸಲ ನಾವು ಧನ್ಯವಾದ ಹೇಳಿದ್ರೂ ಸಾಲದು. ಆ ವ್ಯಕ್ತಿ ಅಷ್ಟು ಗಟ್ಟಿತನದ ಮನಸ್ಸು ಮಾಡಿದ್ದರಿಂದನೇ ಈಗಿನ ಭಾರತವನ್ನು ನಾವು ನೋಡೋಕ್ಕೆ ಸಾಧ್ಯ ಆಗ್ಯದ. ಇರಲಿಲ್ಲ ಅಂತಂದ್ರೆ ಈ ಭಾರತದೊಳಗೇ 500ರಿಂದ 600 ದೇಶಗಳಾಗಿಬಿಡ್ತಿದ್ವು. ಎಲ್ಲ 560 ರಾಜ್ಯ ಸಂಸ್ಥಾನಗಳನ್ನು ಒಗ್ಗೂಡಿಸಿರ್ತಕ್ಕಂಥ ಶ್ರೇಯ ಅವ್ರಿಗೆ ಸೇಲ್ತಿತ್ತು. ಅವೆಲ್ಲ ರಾಜ್ಯ ಸಂಸ್ಥಾನಗಳು ಬೇರೆ ಬೇರೆನೇ ಆಗಿದ್ವು ಅಂತಂದರೆ 560 ದೇಶಗಳು ಬೇರೆ ಬೇರೆನೇ ಆಗಿರ್ತಿದ್ವು. ಈ ರೀತಿಯಾಗಿರ್ತಕ್ಕಂಥ ಹುನ್ನಾರವು ಇದರಲ್ಲಿತ್ತು. ಅದನ್ನೆಲ್ಲ ಕೆಲವೊಂದಿಷ್ಟು ಟ್ಯಾಕ್ಟಿಕ್ಸ್ ತಂತ್ರಗಳನ್ನು ಪ್ರಯೋಗಿಸಿ ವಲ್ಲಭಾಯಿ ಪಟೇಲರವರು ಏಕೀಕರಣ ಮಾಡುವಲ್ಲಿ ಯಶಸ್ವಿ ಆದರು. ಈ ರೀತಿಯಾಗಿರ್ತಕ್ಕಂಥ ಒಂದು ಲಕ್ಷಣವೂ ಕೂಡ ಈ ಭಾರತ ಸರ್ಕಾರದ ಕಾಯ್ದೆ 1947ರಲ್ಲಿತ್ತು. ರಾಜ್ಯರ ಆಡಳಿತ ಇರತಕ್ಕಂಥ ರಾಜ್ಯ ಸತ್ತೆಗಳಿಗೆ ಒಂದು ಆಯ್ಕೆಯನ್ನು ಕೊಟ್ಟಿದ್ದರು. ಅದು ಭಾರತವನ್ನಾದರೂ ಅಥವಾ ಪಾಕಿಸ್ತಾನವನ್ನಾದರೂ ಅಥವಾ ಸ್ವತಂತ್ರವಾಗಿ ಆದರೂ ಇರಬಹುದು. ಆಮೇಲೆ 5ನೇದೇನಪ್ಪ ಅಂತಂದ್ರೆ ಆಗಸ್ಟ್ 15, 1947ಕ್ಕೆ ಭಾರತದ ಸ್ವತಂತ್ರವನ್ನು ಘೋಷಣೆ ಮಾಡೋದು. ಇದು ಅದರ ಕಡೆಯ ಪಿಕ್ಚರ್ಸ್. ಆಗಸ್ಟ್ 15, 1947ಕ್ಕೆ ಏನು ಮಾಡಿದ್ರು ಅಂತಂದರೆ ಸ್ವತಂತ್ರದ ಘೋಷಣೆಯನ್ನು ಮಾಡಿದ್ರು. ಸ್ವತಂತ್ರದ ಘೋಷಣೆ. ಇನ್ನು ನೋಡಪ್ಪ, ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಪ್ಯಾರಾಮೌಂಟೇಶನ್ ನಿಮ್ಮ ಮೇಲೆ ಇರೋದಿಲ್ಲ. ನಿಮಗೆ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಮಾಡೋದು ನಿಮಗೆ ಬಿಟ್ಟದ್ದು. ನಾವು ನಿಮ್ಮ ಯಾವುದೇ ವಿಚಾರದಲ್ಲಿ ತಲೆ ಹಾಕೋದಿಲ್ಲ ಅಥವಾ ಇಂಟರ್ಫಿಯರ್ ಮಾಡೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ರು. ಆಮೇಲೆ ವೈಸ್ರಾಯರ್ ಬದಲಿಗೆ ಗವರ್ನರ್ ಜನರಲನ್ನು ನೇಮಕ ಮಾಡಿ ಏನು ಮಾಡಿದ್ರು ಅಂತಂದರೆ ಕೆಲವೊಂದಿಷ್ಟು ಟೈಮ್ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟ್ರಿಯನ್ನು ತಮ್ಮ ಹತ್ರನೇ ಇಟ್ಕೊಂಡ್ರು. ಯಾಕಂತಂದರೆ ಇವರು ಶಾಂತಿಯುತವಾಗಿ ವಿಭಾಗ ಆಗಿಲ್ಲ, ಬ್ಲಡ್ ಸೆಡ್ ಆಗ್ಯದ, ರಕ್ತದ ಓಕಳಿ ಹರಿದ. ಇದು ಇನ್ನೂ ಮುಂದೂ ಹಿಂಗೆ ಆಗಬಾರ್ದು, ಮತ್ತು ಸಡನ್ನಾಗಿ ಯುದ್ಧ ಡಿಕ್ಲೇರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದಿಷ್ಟು ಟೈಮ್ ಅವ್ರು ಏನು ಮಾಡಿದ್ರು ಅಂತಂದರೆ ಭಾರತ ಮತ್ತು ಪಾಕಿಸ್ತಾನದ ಮಿಲಿಟ್ರಿನ ತಮ್ಮ ಹತ್ರನೇ ಇಟ್ಕೊಂಡ್ರು. ಇದು ಮಾಡಿರೋದಕ್ಕಂಥ ದೊಡ್ಡ ಉಪಕಾರ ಅವರು. ಇರಲಿಲ್ಲ ಅಂತಂದರೆ ಸ್ವತಂತ್ರ ಆದ ಫಸ್ಟ್ನೇ ದಿನ ಯುದ್ಧ ಆಗೋ ಸಂಭವ ಜಾಸ್ತಿ ಇತ್ತು. ಆದರೂ ಆಯಿತು, 1948ರಲ್ಲಿ ಪಾಕಿಸ್ತಾನ ಕಾಶ್ಮೀರದ ನೆಪ ಹೂಡಿ. ಇರಲಿ, ಇದಿಷ್ಟು ಮಾಹಿತಿ ಭಾರತ ಸರ್ಕಾರದ ಕಾಯ್ದೆ 1947ರ ಬಗ್ಗೆ. ಈ ವಿಡಿಯೋದಲ್ಲಿ ನೀಡಿರೋದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.